ಮಾಸ್ಟರ್ಸ್. ಇವತ್ತಿನ ವಿಷಯ ಸ್ವಾತಂತ್ರ್ಯ. ಯಾಕ ಈ ವಿಷಯನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಜೀವನವೆಲ್ಲ ಬೆಳಕಾಗಕ್ಕೋಸ್ಕರ ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ನಾವು ಧ್ಯಾನ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಏನಪ್ಪಾ ಅರ್ಥ ಮಾಡ್ಕೊಂತೀವಿ ಅಂದ್ರೆ, ಮೂಲಭೂತವಾದದ್ದು ಯಾವ್ದ ಏನಪ್ಪಾ ವಿಷಯ ಅಂದ್ರೆ, ನಾನು ದೇಹ ಅಲ್ಲ ಆತ್ಮ ಅಂತ ನೆನ್ಪಿಟ್ಕೊಳ್ಳಿ. ವಿಷಯ ಅರ್ಥ ಆಗೋ ತನಕ ಯಾರಿಗೂ ಸ್ವಾತಂತ್ರ್ಯ ಸಿಗಕ್ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಅಂದ್ರೆ ಭೌತಿಕವಾದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿಲ್ಲ ನಾನು. ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅದು ಇರೋದು ವಿಷಯ. ನಾವೆಲ್ಲ ಈ ಭೂಮಿಗೆ ಬಂದಿದ್ದೀವಿ, ಒಂದು ಟೈಮ್ ಬರುತ್ತೆ, ಟೈಮ್ ಬಂದಾಗಿ ದೇಹ ಬಿಟ್ಟು ಹೋಗ್ತೀವಿ. ಓಕೆ, ಸೊ ಈ ಭೂಮಿ ಮೇಲೆ ಪ್ರತಿ ಕ್ಷಣ ನಾವು ಆನಂದವಾಗಿರ್ಬೇಕು, ದುಃಖರಹಿತ ಸ್ಥಿತಿಯಲ್ಲಿರ್ಬೇಕು, ಯಾವಾಗ್ಲೂ ಅದ್ಭುತವಾಗಿ ಲವಲವಿಕೆಯಿಂದ ಇರಬೇಕು ಅಂದ್ರೆ ಏನ್ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಫ್ರೀಡಮ್ ಬೇಕು, ಸ್ವಾತಂತ್ರ್ಯ ಬೇಕು. ಅಂದ್ರೆ ದುಃಖದಿಂದ ಫ್ರೀಡಮ್ ಬೇಕು, ಅಜ್ಞಾನದಿಂದ ಫ್ರೀಡಮ್ ಬೇಕು, ಆ ಭಯದಿಂದ ಫ್ರೀಡಮ್ ಬೇಕು. ಪಕ್ಷಿಗಳು ನೋಡಿ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಅಡ್ಡಾಡ್ತಿದ್ದಾವೆ, ಆಡ್ತಾ ಇದ್ದಾವೆ, ಆನಂದವಾಗಿ ಆಡ್ತಾ ಇದ್ದಾವೆ. ಪ್ರಕೃತಿ ನೋಡಿ ಎಲ್ಲೇ ಅಲ್ಲಿ ದುಃಖ ಅನ್ನೋದಿಲ್ಲ. ನಮಗೂ ಕೂಡ ದುಃಖ ರಹಿತ ಸ್ಥಿತಿ ಬೇಕು, ಕನ್ಫ್ಯೂಷನ್, ಆ ಒಂದು ಪ್ರಶ್ನಾತೀತ ಸ್ಥಿತಿ ಬೇಕು, ಅದ್ಭುತವಾಗಿ ಜೀವಿಸ್ಬೇಕು. ಅದೇ ಗುರಿ. ಒಬ್ಬ ಎನ್ಲೈಟನ್ ಮಾಸ್ಟರ್ ಯಾವಾಗ್ಲೂ ಕೂಡ ದುಃಖರಹಿತ ಸ್ಥಿತಿಯಲ್ಲಿ, ಆ ಒಂದು ಪ್ರಶ್ನಾತೀತ ಸ್ಥಿತಿಯಲ್ಲಿ, ದುಗುಡ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಬದುಕ್ತಾ ಇರ್ತಾನೆ. ಆ ಸ್ಥಿತಿ ಬರಬೇಕು. ಅದೇ ಫ್ರೀಡಮ್, ಅದೇ ಸ್ಪಿರಿಚುವಲ್ ಫ್ರೀಡಮ್, ಅದು ನಿಜವಾದ ಸ್ವಾತಂತ್ರ್ಯ. ಇದು ಎಲ್ಲರೂ ಕೊಡ್ತಾರೆ. ಯಾರಾದ್ರೂ ಒಬ್ರು ಕೈಯಲ್ಲಿದ್ದಾಗ, ಇವಾಗ ನಮ್ಮ ಭಾರತನೇ ಬ್ರಿಟಿಷರ ಕೈಯಲ್ಲಿತ್ತು, ಎಷ್ಟು ಕಷ್ಟಪಡ್ತೀವಿ ನಾವು. ಅದೇ ಬ್ರಿಟಿಷರ್ ಬಿಟ್ಟೋದ್ಮೇಲೆ ಎಲ್ರಿಗೂ ಸ್ವಾತಂತ್ರ್ಯ ಬಂತು, ಫ್ರೀ ಆದ್ರು ಎಲ್ಲರೂ. ಒಂದು ಜೈಲಲ್ಲಿ ಹಾಕಿದಾಗ ಎಷ್ಟು ಕಷ್ಟ ಆಗುತ್ತೆ, ಅದೇ ಫ್ರೀ ಆಗಿಬಿಟ್ಟಾಗ ಎಷ್ಟು ಸುಲಭ ಆಗುತ್ತೆ. ಇದೇ ತರ ನಮಗೂ ಕೂಡ ಆ ಫ್ರೀಡಮ್ ಬೇಕು. ಏನ್ ಫ್ರೀಡಮ್ ಅಂದ್ರೆ ಫ್ರೀಯಾಗಿ ಬದುಕಬೇಕು, ಯಾವುದೇ ದುಃಖ ಇಲ್ಲದೆ, ಒಳಗಡೆ ನೋವಿಲ್ದೆ, ಯಾವುದೇ ಲೋ ಎಮೋಷನ್ಸ್ ಇಲ್ಲದೆ, ಫ್ರೀಯಾಗಿ ಎಕ್ಸ್ಪ್ರೆಸಿವ್ ಆಗಿ ಬದುಕಬೇಕು. ಅದೇ ಫ್ರೀಡಮ್, ಅದೇ ಸ್ವಾತಂತ್ರ್ಯ. ಆ ಎಕ್ಸ್ಪ್ರೆಸಿವ್ ಆಗಿ ಬದುಕೋದು ಯಾವಾಗ ಕಲಿತೀವಪ್ಪ ಅಂದ್ರೆ, ನಾವು ಯಾವಾಗ ಚೆನ್ನಾಗಿ ನಮ್ಮ ಧ್ಯಾನವನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಂತೀವಿ, ಸಾಧನೆ ಮಾಡ್ತೀವಿ, ಅವಾಗ ಅದ್ಭುತವಾಗಿ ನಿಮಗೆ ಏನ್ ಸಿಗುತ್ತೆ? ಫ್ರೀಡಮ್ ಸಿಗುತ್ತೆ. ಯಾವುದೋ ಕಟ್ಟುಪಾಡಲ್ಲಿ ಬದುಕೋದಿಲ್ಲ, ಯಾರೋ ಹೇಳ್ಕೊಟ್ಟಂಗೆ ಬದುಕೋದಿಲ್ಲ. ಹೇಳ್ಕೊಟ್ಟಿದ್ದೆಲ್ಲ ಕೇಳ್ತೀವಿ, ಅದನ್ನ ಸರಿನಾ ತಪ್ಪಂತ ವಿವೇಚನೆ ಮಾಡ್ತೀವಿ ಬುದ್ಧಿಪರವಾಗಿ. ಆ ಬುದ್ಧಿಯಿಂದ ಬದುಕ್ತೀವಿ. ಒಳ್ಳೇದಿದ್ರೆ ತಗಂತೀವಿ, ಇಲ್ಲಾಂದ್ರೆ ಅಲ್ಲೇ ಬಿಡ್ತೀವಿ. ಹಿಂಗೆ ಇರ್ಬೇಕು, ಇದೇ ದಾರಿಗೆ ಹೋಗ್ಬೇಕು, ಇದೇ ತಿನ್ಬೇಕು, ಇದೇ ಮಾತಾಡ್ಬೇಕು, ಅದು ಅಲ್ಲ. ಅದಲ್ಲ, ಆಧ್ಯಾತ್ಮಿಕತೆ ಇಲ್ಲ. ಆಧ್ಯಾತ್ಮಿಕತೆ ಎಲ್ಲಿದೆ ಅಂದ್ರೆ, ನಿನಗೆ ಯಾವುದು ಎಲ್ಲರೂ ಮೆಚ್ಚಂಗ್ ಬದುಕಬೇಕು, ಅದು ಆಧ್ಯಾತ್ಮಿಕತೆ. ನಿನಗೂ ಇಷ್ಟ ಆಗ್ಬೇಕು, ಪ್ರಪಂಚಕ್ಕೂ ಇಷ್ಟ ಆಗ್ಬೇಕು. ಅದು 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 ನಿಜವಾದ ಜೀವನ ಅಂದ್ರೆ. ನಿನ್ ತಿಳಿದಂಗೆ ಬದುಕೋದಲ್ಲ. ಮತ್ತೆ ಅದು ಸ್ವಾತಂತ್ರ್ಯ ಅಂದ್ರೆ ನಿನಗೂ ಒಪ್ಪಬೇಕು, ಪ್ರಪಂಚಕ್ಕೂ ಒಪ್ಪಬೇಕು, ಆ ತರ ಬದುಕಬೇಕು. ಪ್ರಪಂಚಕ್ಕೆ ಅಗೇನೆಸ್ಟ್ ಬದುಕಬಾರ್ದು, ಅದು ಸ್ವಾತಂತ್ರ್ಯ ಅಲ್ಲ. ಅದು ಮಿಸ್ಯೂಸ್ ಆಗುತ್ತೆ ಸ್ವಾತಂತ್ರ್ಯನ, ಫ್ರೀಡಮ್ನ ಮಿಸ್ಯೂಸ್ ಮಾಡ್ತಿದೀಯ.
ಸೊ ಹಾಗಾಗಿ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಫ್ರೀನೇ ಇರೋದು. ಯಾರ ಕೈಯಲ್ಲಿ ಯಾರು ಇಲ್ಲ. ಅದು ಕೂಡ ಇಂಪಾರ್ಟೆಂಟ್. ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾರು ಭಗವಂತನ ಕೈಯಲ್ಲಿ ನಾವು ಇಲ್ಲ. ಯಾರೂ ಇಲ್ಲ. ಎಲ್ಲರಿಗೂ ಫ್ರೀ ವಿಲ್ ಇದೆ, ಸ್ವೇಚ್ಛೆ ಇದೆ, ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ರು ಕೂಡ ಆತ್ಮ ಪದಾರ್ಥ. ಪ್ರತಿಯೊಬ್ನು ಕೂಡ ಭಗವಂತನೇ. ಗೊತ್ತಿಲ್ಲದೆ ಬದುಕ್ತಿದ್ದಾನೆ ಅಷ್ಟೇ. ಯಾರೋ ಕೈಯಲ್ಲೇ ಬದುಕ್ತಿದ್ದಾನೆ. ಯಾಕೆ ಬದುಕ್ತಿದ್ದಾನಂದ್ರೆ ಧ್ಯಾನ ಇಲ್ಲ ಅವನತ್ರ. ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ. ಅವನಿಗೆ ಬುದ್ಧಿ ಇಲ್ಲ. ಅವನಿಗೆ ಹೇಗ್ ಬದುಕದಂತಕ್ಕಂಥದ್ದೇ ಮರ್ತೋಗ್ಬಿಟ್ಟಿದ್ದಾನೆ. ಹಂಗಾಗಿ ಹಾಗಾಗಿ ಅವನು ಏನು ಅನ್ಸುತ್ತೆ ಅದನ್ನ ಎಕ್ಸ್‌ಪ್ರೆಸ್ ಮಾಡಕ್ಕಾಗ್ತಿಲ್ಲ. ಏನು ಮಾಡ್ಬೇಕು, ಏನ್ ತಿನ್ಬೇಕು ಅಥವಾ ಏನು ತನ್ನ ಇಚ್ಛೆ ಪ್ರಕಾರ ಆ ಆರಾಮಾಗಿ ಫ್ರೀಯಾಗಿ ಬದುಕಕ್ಕಾಗ್ತಿಲ್ಲ. ಯಾಕಾಗ್ತಿಲ್ಲ ಅಂದ್ರೆ ಆ ಒಂದು ಬಂಧನ. ಏನು ಬಂಧನ? ದುಃಖ ಅಂತಕ್ಕಂಥ ಬಂಧನ, ಭಯ ಅಂತಕ್ಕಂಥ ಬಂಧನ, ನೋವು ಅಂತಕ್ಕಂಥ ಬಂಧನ, ಅಜ್ಞಾನ ಅಂತಕ್ಕಂಥ ಬಂಧನ. ಆ ಬಂಧನದಲ್ಲಿ ಸಿಗಾಕೊಂಡಿದ್ದಾನೆ ಮನುಷ್ಯ. ನೋಡಿ. ಸೊ ಹಂಗಾಗಿ ಆ ಬಂಧನದಿಂದ ಯಾವಾಗಪ್ಪ ಬಿಡುಗಡೆ ಆಗ್ತೀಯ ನೀನು? ಯಾವಾಗ ಧ್ಯಾನ ಮಾಡಿ ನಿನಗೆ ಜ್ಞಾನ ಬರುತ್ತೆ, ನಿನ್ನ ಜೀವನದಲ್ಲಿ ಕತ್ಲು ಹೋಗುತ್ತೆ, ಕತ್ಲೋಗಿ ಬೆಳಕು ತುಂಬುತ್ತೆ, ಅವಾಗ ಸಹಜವಾಗಿ ನೀನು ಆ ಆ ಫ್ರೀಯಾಗಿ ಬದುಕ್ತೀಯ. ಅದು ಬೇಕು. ನೋಡಿ, ಎಲ್ಲರೂ ಭಗವಂತರೇ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೆಲ್ಲ ಕೇಳ್ತೀವಿ. ಬಟ್ ಎಲ್ಲಿ ಬದುಕ್ತಿದೀವಿ ನಾವು ಆ ಸ್ಥಿತಿಯಲ್ಲಿ? ಯಾಕಂದ್ರೆ ಬಂಧನಗಳು ಹಾಕೊಂಡ್ಬಿಟ್ಟಿದೀವಿ ನಾವು. ಅಜ್ಞಾನ ಅಂತಕ್ಕಂಥ ಬಂಧನ ಇದ್ದಾಗ ಏನಾಗುತ್ತೆ, ಆ ಸ್ಥಿತಿಯಲ್ಲಿ ಬದುಕಕ್ಕಾಗೋದಿಲ್ಲ. ನೋಡಿ, ಒಬ್ಬ ಎನ್‌ಲೈಟನ್ ಮಾಸ್ಟರು ಯಾವಾಗ್ಲೂ ಆ ಸ್ಥಿತಿಯಲ್ಲಿ ಬದುಕ್ತಾನೆ. ಆ ಸ್ಥಿತಿಯಲ್ಲಿ ಬದುಕ್ಬೇಕು ಫ್ರೀಯಾಗಿ. ನಿನಗೂ ಇಷ್ಟವಾಗಬೇಕು, ಪ್ರಪಂಚಕ್ಕೂ ಇಷ್ಟ ಆಗ್ಬೇಕು. ಆ ತರ ಬದುಕ್ಬೇಕು. ಅದೇ ಅಲ್ಲೇ ಇರೋದು ಆಧ್ಯಾತ್ಮಿಕತೆ ಅಂದ್ರೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ನಾವು ಫ್ರೀ ಆಗ್ತೀವಿ. ಎಲ್ಲ ನೋವುಗಳಿಂದ, ದುಃಖದಿಂದ ಆ ಆನಂದವಾಗಿ ಬದುಕ್ತೀವಿ. ನೋಡಿ, ಆ ಸ್ಥಿತಿ ಯಾವಾಗ ಬರುತ್ತಂದ್ರೆ, ಯಾವಾಗ ನಿನ್ ಜೀವನದಲ್ಲಿ ಧ್ಯಾನ ಅಂತಕ್ಕಂಥದ್ದು ತುಂಬುತ್ತೆ. ಧ್ಯಾನ ಸಾಧನೆ ಮುಗಿಯುತ್ತೆ. ಸಹಜವಾಗಿ ಫ್ರೀ ಆಗ್ತೀಯ ನೀನು. ನೋಡಿ, ಒಬ್ಬ ಎನ್‌ಲೈಟನ್ ಮಾಸ್ಟರ್ ಯಾವಾಗ್ಲೂ ಫ್ರೀ ಇರ್ತಾನೆ. ಹಂಗಾಗಿ ಅಲ್ಲಿ ಒಳಗಡೆ ಏನು ನೋವುಗಳಿರೋದಿಲ್ಲ. ಒಳಗಡೆ ಏನು ದುಃಖ ಇರೋದಿಲ್ಲ. ಒಳಗಡೆ ಏನು ಅಜ್ಞಾನ ಇರೋದಿಲ್ಲ. ನೋಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ಭೂಮಿ ಮೇಲಿರೋರು ಎಲ್ಲರೂ ಧ್ಯಾನವನ್ನ ಪ್ರಾರಂಭ ಮಾಡಿದಾಗ ಸಹಜವಾಗಿ ಆ ಎಮೋಷನ್ಸ್ ಇಂದ, ನೋವುಗಳಿಂದ, ದುಃಖದಿಂದ, ಅಜ್ಞಾನದಿಂದ, ಕತ್ಲಿಂದ ಹೊರಗಡೆ ಬರ್ತಾರೆ. ನೋಡಿ ಮಾಸ್ಟರ್ಸ್, ನಾವು ಕೂಡ ಅಷ್ಟೇನೆ. ಯಾವಾಗ ಧ್ಯಾನ ಪ್ರಾರಂಭ ಮಾಡಿದ್ವಿ, ನಮ್ ಜೀವನ ಎಲ್ಲ ಆನಂದಮಯ ಆಯ್ತು. ಧ್ಯಾನ ಇಲ್ದಾಗ ಎಲ್ಲೋ ಒಂದು ಕಟ್ಟಾಗ್ದಂಗ, ಯಾರೋ ಕಟ್ಟಾಗ್ದಂಗೆ, ಯಾವುದೋ ದುಃಖದಲ್ಲಿ ಸಿಗಾಕೊಂಡಂಗ, ಯಾವುದೋ ಅಜ್ಞಾನದಲ್ಲಿ ಸಿಗಾಕೊಂಡಂಗ. ಹಾಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನಕ್ಕೆ ಬರಬೇಕು. ಧ್ಯಾನ ಏನ್ ಮಾಡುತ್ತೆ? ಆ ನೋವುಗಳು ಇಂದ ದೂರ ಮಾಡುತ್ತೆ. ಪ್ಲಸ್ ಬಂಧಗಳನ್ನು ದೂರ ಮಾಡುತ್ತೆ. ನೋಡಿ, ಬಂಧಗಳು ಕೂಡ ಸ್ವೇಚ್ಛೆಗೆ ಅಡ್ಡಿ ಮಾಡ್ತವೆ. ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡ್ತವೆ. ಆ ಬಂಧಗಳಲ್ಲೂ ಕೂಡ ಸಿಗಾಕಬಾರ್ದು. ಇದ್ದು ಇಲ್ದಂಗಿರ್ಬೇಕು. ಅದು ಇರೋದು. ಹ್ಮ್. ಎಲೆ ಮೇಲೆ ನೀರು ಹೇಗಿರುತ್ತೆ? ಸ್ವತಂತ್ರವಾಗಿರುತ್ತೆ. ಬೇಕಂದಾಗ ಅದು ಆ ಎಲೆಗೆ ಅಂಟೋದಿಲ್ಲ. ಬೇಕಂದ್ರೆ ಬಿದ್ದೋಗುತ್ತೆ. ಬೇಕಂದಷ್ಟೊತ್ತಿರುತ್ತೆ. ನೋಡಿ, ಆ ಎಲೆ ಮೇಲೆ ಯಾವುದೋ ಒಂದು ಡ್ರಾಪ್ ಇದೆ. ಹನಿ ಇದೆ ಅಂದ್ರೆ ವಾಟರ್ ಹನಿ. ಅದು ತನ್ನಿಷ್ಟ ಅಷ್ಟೇ. ಆ ಎಲೆ ಇಷ್ಟ ಅಲ್ಲ ಅದು. ತನ್ನಿಷ್ಟ ಬಂದು ಬಿತ್ತು ಸಾಕಾದಾಗ ಬಿದ್ದೋಗುತ್ತೆ ಅಥವಾ ಒಣಗೋಗುತ್ತೆ. ನೋಡಿ, ಹಂಗಿರ್ಬೇಕು. ಅದೇ ಏನ್ ಮಾಡ್ತಾನ ಅದೇ ಅಜ್ಞಾನದಲ್ಲಿ ಬದುಕೋನು ಏನ್ ಮಾಡ್ತಾನೆ? ನನ್ ಸಂಸಾರ, ಆ ನನ್ ಸಂಸಾರ ಅಂತ, ನನ್ ಸಮಾಜ ಅಂತ, ನನ್ ಮಕ್ಳಂತ, ನನ್ನ ಹೆಂಡತಿ ಅಂತ. ಸೊ ಹಿಂಗೆ ಬದುಕ್ತಿರ್ತಾನೆ. ಇದ್ರಲ್ಲಿ ಏನಿದೆ? ಕಟ್ಟಾಗ್ದಂಗಾಗುತ್ತೆ. ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಇದನ್ನೆಲ್ಲ ಬಿಟ್ಟಾಗ ಏನಾಗುತ್ತೆ? ಇದ್ದು ಇಲ್ದಂಗಿದ್ದಾಗ ಏನಾಗುತ್ತೆ? ಫ್ರೀಯಾಗಿ ಬದುಕ್ತೀಯ ನೀನು. ಎಷ್ಟು ಬೇಕೋ ಅಷ್ಟು ಅನುಭವ ತಗಂತೀಯ ಸಂಸಾರದಲ್ಲಿ. ಅದಾದ್ಮೇಲೆ ನಿನಗೆ ಬೇಡ ಅಂದಾಗ ಬಿಟ್ಟೋಗ್ತೀಯ. ಬಿಟ್ಟೋಗ್ತೀಯ ಅಂದ್ರೆ ಮರಿತೀಯ ಅಂತ ಅವಾಗಿಂದವಾಗೆ. ನೋಡಿ. ಸೊ ಅದು ಸ್ವಾತಂತ್ರ್ಯ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಹಂಗಾಗಿ ಬಂಧಗಳಿಗೆ ಅಂಟಿದಾಗ ಎನ್‌ಲೈಟನ್ಮೆಂಟ್ ಇಲ್ಲ, ಮೋಕ್ಷ ಇಲ್ಲ. ಮೋಕ್ಷ ಅಂದ್ರೆ ಏನು? ಫ್ರೀ ಅಲ್ಲಿ, ಸ್ವೇಚ್ಛೆಯಲ್ಲಿ ಫ್ರೀಯಾಗಿ ಬದುಕ್ತಿರ್ತೀವಿ. ಯಾರ ಹಂಗಲ್ಲೂ ಬದುಕೋದಿಲ್ಲ. ಯಾರ ಒಂದು ಕಟ್ಟುಪಾಡಲ್ಲೂ ಬದುಕೋದಿಲ್ಲ. ಯಾರು ನಿನ್ನ ಕಟ್ಟಾಕೋದಿಲ್ಲ. ನೋಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಸ್ವೇಚ್ಛೆಯಲ್ಲಿ ಬದುಕಬೇಕಂದ್ರೆ ಫಸ್ಟ್ ಏನ್ ಬೇಕು? ನಿನಗೆ ಬಂಧಗಳನ್ನ ಬಿಡಬೇಕು. ಅದು ಆಗಿರೋದು ವಿಷಯ. ಬಂಧಗಳಂದ್ರೆ ಎಲ್ಲಾ ತರ ಬಂಧಗಳು. ಒಳಗಡೆ ದುಃಖ, ಭಯ, ನೋವುಗಳು, ಆ ನಾನು ಅಂತಕ್ಕಂಥ ಅಟ್ಯಾಚ್‌ಮೆಂಟ್ಸು, ಫ್ರಸ್ಟ್ರೇಷನ್ಸು.
ಇವೆಲ್ಲನೂ ಹೋಗ್ಬೇಕು. ಯಾವಾಗ ಹೋಗ್ತಾವಂದ್ರೆ, ನಿನ್ ಜೀವನದಲ್ಲಿ ಯಾವಾಗ ಧ್ಯಾನ ತುಂಬುತ್ತೆ, ಆವಾಗ ಸಹಜವಾಗಿ ಎಲ್ಲ ಹೋಗ್ತವೆ. ಫ್ರೀಯಾಗಿ ಬದುಕ್ತೀಯ ನೀನು. ಯಾವಾಗ ಫ್ರೀಯಾಗಿ ಬದುಕ್ತೀಯ, ಆನಂದನೇ ಇರುತ್ತಲ್ಲಿ ಜೀವನದಲ್ಲಿ, ಬೇರೆ ಏನಿರೋದಿಲ್ಲ. ನೋಡಿ, ಅದೇ ಬೇಕು ಪ್ರತಿಯೊಬ್ಬರಿಗೂ. ಆನಂದ ದೂರ ಆಗಿದೆ. ಯಾಕಂದ್ರೆ ಅಲ್ಲಿ ಫ್ರೀ ಅನ್ನೋದಿಲ್ಲ, ಫ್ರೀ ವಿಲ್ ಇಲ್ಲ ಅಲ್ಲಿ. ಅಫ್‌ಕೋರ್ಸ್ ನೀನ್ ಯಾವತ್ತು ಫ್ರೀ ವಿಲ್ಲೇ ನಿನ್ಗೆ ಯಾವತ್ತೂ ಇದೆ. ಪ್ರಕೃತಿ ಕೊಟ್ಬಿಟ್ಟಿದೆ ನಿನಗೆ. ಪ್ರಕೃತಿ ಕೂಡ ಕೊಟ್ಟಿಲ್ಲ. ನಿನ್ನ ಆ ಒಂದು ನಿಜವಾದ ಸ್ಥಿತಿನೇ ಫ್ರೀ ವಿಲ್. ಪ್ರತಿಯೊಬ್ಬರಿಗೂ ಕೂಡ ಯಾರು ಕೊಡೋದ್ ಬೇಕಿಲ್ಲ. ಬೈ ಆತ್ಮನೇ, ನಿನ್ನ ಆತ್ಮ ನೀನು. ನಿನಗೆ ಯಾವತ್ತೂ ಫ್ರೀ ವಿಲ್ ಇದೆ. ನೀನು ಯಾರ ಕೈಯಲ್ಲಿ ಇಲ್ಲ ನೋಡಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಏನಪ್ಪಾ ಅರ್ಥ ಮಾಡ್ಕೋಬೇಕಂದ್ರೆ, ಈ ಫ್ರೀ ವಿಲ್ ಅಂತಕ್ಕಂಥದ್ದು ಕಳ್ಕೊಂಡಿದೀವಿ, ಮತ್ತೆ ಸಂಪಾದಿಸ್ಕೋಬೇಕು. ನೋಡಿ, ಅದು ಇರೋದು ವಿಷಯ. ಯಾಕೆ ಫ್ರೀಯಾಗಿ ಬದುಕಕ್ಕಾಗ್ತಿಲ್ಲ ಅಂದ್ರೆ, ಸಿಗಾಕೊಂಡಿದ್ದಾರೆ. ಅಜ್ಞಾನದಲ್ಲಿ ಸಿಗಾಕೊಂಡಿದ್ದಾರೆ ಎಲ್ಲರೂ ಕೂಡ. ನಾನು, ನಂದು, ಆ ಅವೆಲ್ಲ ಯಾವಾಗ ಹೋಗ್ತವೆ? ಯಾವಾಗ ನೀನು ಧ್ಯಾನ ಮಾಡಿ ಸಹಜವಾಗಿ ಅರ್ಥ ಮಾಡ್ಕಂತೀಯ ಯಾವುದು ನಂದಲ್ಲ ಅಂತ. ಯಾವುದು ನಂದಲ್ಲ ಅಂದ್ರೆ ಎಲ್ಲ ನಿಂದಾಗುತ್ತೆ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಪ್ರಕೃತಿಯಲ್ಲಿ ಮೇನ್ ಸಿದ್ಧಾಂತ ಇದು. ಅವಾಗ ಎಲ್ಲದೂ ನಿಂದಾದ್ಮೇಲೆ ನಿನಗೇನ್ ದುಃಖ? ನಿಂದು ಅಂತಕ್ಕಂಥದ್ದು ಗೊತ್ತಿಲ್ದಂಗೆ ಬದುಕ್ತಿದೀಯ. ಯಾಕಂದ್ರೆ ಅಜ್ಞಾನ ಇದೆ ನಿನ್ಗೆ. ನೋಡಿ. ಸೊ ಪ್ರತಿಯೊಬ್ರು ಕೂಡ ಆ ಸ್ಥಿತಿಗೆ ಬರಬೇಕು. ಅದೇ ಮೋಕ್ಷ. ನೋಡಿ ಮಿಸ್ಟರ್ಸ್. ಆ ಮೋಕ್ಷನ ಕಳ್ಕೊಂಡ್ ಬಿಟ್ಟಿದ್ವಿ ನಾವು. ಯಾಕೆ ಕಳ್ಕೊಂಡಿದೀವಪ್ಪ ಅಂದ್ರೆ, ಧ್ಯಾನ ಇಲ್ಲ ಜೀವನದಲ್ಲಿ. ಧ್ಯಾನ ತುಂಬಿಲ್ಲ. ಧ್ಯಾನ ಯಾವಾಗ ತುಂಬುತ್ತೆ? ಸಹಜವಾಗಿ ಜ್ಞಾನ ತುಂಬುತ್ತೆ. ಅಜ್ಞಾನ ದೂರ ಆಗುತ್ತೆ. ಒಬ್ಬ ರಮಣ ಮಹರ್ಷಿಗ್ ಬಂತು. ಒಬ್ಬ ವೇಮನಗ್ ಬಂತು. ಆ ಫ್ರೀ ವಿಲ್ ಸ್ವಾತಂತ್ರ್ಯ ಬಂತು ನೋಡಿ. ಹಂಗಾಗಿ ಆನಂದನೇ ತುಂಬಿತ್ತು ರಮಣ ಮಹರ್ಷಿ ಹತ್ರ. ಏನಿತ್ತು? ಅವ್ರತ್ರ ಒಂದ್ ಮೇ ಕರೆಕ್ಟಾಗಿ ಒಂದು ಬಟ್ಟೆನೂ ಇರ್ಲಿಲ್ಲ ಮೈ ಮೇಲೆ ರಮಣ ಮಹರ್ಷಿಗೆ. ಬಟ್ ಆ ಫ್ರೀ ವಿಲ್ ಅಂತಕ್ಕಂಥದ್ದು ಇತ್ತು. ಆನಂದ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು. ಆ ಭಗವತ್ ತತ್ವ ಅಂತಕ್ಕಂಥದ್ದು ತುಂಬಿ ತುಳುಕ್ತಿತ್ತು ರಮಣ ಮಹರ್ಷಿ ಹತ್ರ. ಒಬ್ಬ ವೇಮನ ಹತ್ರ ತುಂಬಿತ್ತು. ಒಬ್ಬ ಕೋಟ್ಯಾಧೀಶರ ಹತ್ರ ಅದು ಇರೋದಿಲ್ಲ. ಕೋಟಿ ಇದ್ರು ಕೂಡ ಆನಂದ ಇರೋದಿಲ್ಲ. ಆನಂದದ ಒಂದು ಸ್ಪರ್ಶನ ಇರೋದಿಲ್ಲ ₹1,00,00,000 ಇದ್ರು ಕೂಡ. ಯಾಕೆ ಅಂದ್ರೆ ಅಲ್ಲಿ ಧ್ಯಾನ ಇಲ್ಲ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಧ್ಯಾನ ಇದ್ದಾಗ ಏನಾಗುತ್ತೆ? ಸಹಜವಾಗಿ ಆನಂದ ತುಂಬುತ್ತೆ. ಏನು ಸಂಪಾದಿಸ್ಕೋಬೇಕು ಅಂತಂದ್ರೆ, ನಾವು ಭೂಮಿಗೆ ಯಾಕೆ ಬಂದಿದೀವಿ ಅಂದ್ರೆ, ಆ ಫ್ರೀ ವಿಲ್ ಸಂಪಾದಿಸ್ಕೊಳ್ಳೋಕ್ಕೋಸ್ಕರ ಬಂದಿದೀವಿ ಅಷ್ಟೇ. ಆ ಫ್ರೀ ವಿಲ್ ಕಳ್ಕೊಂಡಿದ್ವಿ ನಾವು ಹೋದ ಜನ್ಮ. ಜನ್ಮಗಳು ಆ ಫ್ರೀ ವಿಲ್ ಹೋಗಿತ್ತು. ಆ ಸ್ವೇಚ್ಛೆ ಹೋಗಿತ್ತು, ಫ್ರೀಡಮ್ ಹೋಗಿತ್ತು, ಸ್ವಾತಂತ್ರ್ಯ ಹೋಗಿತ್ತು. ಅದನ್ನ ಮತ್ತೆ ಸಂಪಾದಿಸ್ಕೊಳಕ್ ಬಂದಿದೀವಿ ಭೂಮಿಗೆ ನಾವು. ಸಂಪಾದಿಸ್ಕೊಳಕ್ ಎಲ್ಲಿಗ್ ಬಂದಿದೀವಿ? PSSM ಬಂದಿದೀವಿ. ಆನಾಪಾನಸತಿ ಇಟ್ಕೊಂಡಿದೀವಿ. ನೋಡಿ ಮಾಸ್ಟರ್ಸ್. ಕೋಟಿ ಸಂಪಾದಿಸಕ್ ಬಂದಿಲ್ಲ. ಆ ನನಗೆ 10 ಮಕ್ಕಳು ಬೇಕಿಲ್ಲ. ಅದು ಸ್ವಾತಂತ್ರ್ಯ ಅಲ್ಲ. ಏನು ಸಂಪತ್ತು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅಂದ್ರೆ ನಿನಗೆ ಆನಂದ ಸ್ವಾತಂತ್ರ್ಯ. ಪ್ರಪಂಚ ಯಾಕೆ ಏನಕ್ಕೆ ಓಡ್ತಿದೆ ಅಂದ್ರೆ, ಆ ದುಡ್ಡಿದ್ರೇನೆ ಸ್ವಾತಂತ್ರ್ಯ ಸಿಗುತ್ತಂತ. ದುಡ್ಡಿದ್ರೇನೆ ಎಲ್ಲ ಸಿಗುತ್ತಂತ. ಅಧಿಕಾರ ಇದ್ರೇನೆ ಎಲ್ಲ ಸಿಗುತ್ತಂತ. ಮೂರ್ಖತ್ವ. PSSM ಬಂದ್ರು ಕೂಡ ಇನ್ನೂ ಸ್ವಾತಂತ್ರ್ಯ ಕಳ್ಕೊಂತಿರ್ತಾರೆ. ಯಾಕಂದ್ರೆ ನಂದು ಅನ್ನೋದು ಹೋಗಿರೋದಿಲ್ಲ ಇನ್ನು ಧ್ಯಾನಕ್ಕೆ ಬಂದ್ರು ಕೂಡ. ಯಾವಾಗ ನೀನು ನಂದು ಅಂತಕ್ಕಂಥದ್ರಿಂದ ಫ್ರೀ ಆಗ್ತೀಯಾ, ನಾನು ನಂದು ಅಂತಕ್ಕಂಥದ್ರಿಂದ ಫ್ರೀ ಆಗ್ತೀಯಾ, ಸಹಜವಾಗಿ ಫ್ರೀಡಮ್ ಬರುತ್ತೆ ನಿನಗೆ. ಸ್ವಾತಂತ್ರ್ಯ ಸಿಗುತ್ತೆ. ನಿನಗೆ ಯೋಗ ಸಿದ್ಧಾಂತ, ಆಧ್ಯಾತ್ಮಿಕ ಸಿದ್ಧಾಂತ ಏನ್ ಹೇಳ್ಕೊಡುತ್ತಂದ್ರೆ, ಫ್ರೀ ಆಗು ಅಂತ ಹೇಳ್ಕೊಡುತ್ತೆ ನಿನ್ಗೆ. ಸ್ವಾತಂತ್ರ್ಯದಿಂದ ಬದುಕು ಅಂತ ಹೇಳ್ಕೊಡುತ್ತೆ. ಮತ್ತೆ ಏನ್ ಮಾಡ್ತಾನೆ ಮನುಷ್ಯ? ಯಾವ್ದೋ ಮಠ ಸ್ಥಾಪಿಸ್ತಾನೆ. ಅಲ್ಲಿ ಕೂಡ ಕಟ್ಟಾಕಂತಾನೆ ನನ್ನ ಮಠ ಅಂತ. ನೋಡಿ, ಎಂತ ಅಜ್ಞಾನ. ಯಾಕಂದ್ರೆ ಅಲ್ಲಿ ಧ್ಯಾನ ಇಲ್ಲ. ಯಾವ ಮಠದಲ್ಲೂ ಧ್ಯಾನ ಇಲ್ಲ. PSSM ಅಲ್ಲೇ ಧ್ಯಾನ ಇರೋದು. ನೋಡಿ, ಯಾವ ಕಟ್ಟುಪಾಡಲ್ಲೂ ಕೂಡ ಬದುಕಬಾರ್ದು. ಎಲ್ಲೋದ್ರೂ ಕೂಡ ಯಾವುದು ನಂದು ನಾನು ಅಂತಕ್ಕಂಥದ್ರಲ್ಲಿ ಇರಬಾರ್ದು. ನಾನು ನಂದು ಅಂತಕ್ಕಂಥದ್ದು ಇದ್ದಾಗ ಮತ್ತೆ ನಿನಗೆ ಕಟ್ಟಾಕ್ದಂಗೆ ಕಟ್ಟಾಕ್ದಂಗೆ ಕುತ್ತಿಗೆಗೆ, ಗುರಿ ಆಗ್ದಂಗೆ ಅದರಲ್ಲೇ ಬದುಕ್ತಿರ್ತೀಯ ನೀನು. ಸಾಯ್ತಿರ್ತೀಯ ನೀನು. ದಿನ. ಯಾವಾಗ ಬಿಡುಗಡೆ? ಯಾವಾಗ ಬಿಡುಗಡೆ ಅಂದ್ರೆ, ನಿನ್ನ ಜೀವನದಲ್ಲಿ ಜ್ಞಾನ ಯಾವಾಗ ತುಂಬುತ್ತೋ ಅವಾಗ ಬಿಡುಗಡೆ ನಿನಗೆ. ಎಲ್ಲ ಕಳ್ಕೋಬೇಕು. ಬಂಧದಿಂದ ಮುಕ್ತಿ ಹೊಂದ್ಬೇಕು. ನೋಡಿ, ಆ ಬಂಧದಿಂದ ದಿನ ದಿನಕ್ಕೂ ಏನಪ್ಪಾ ನಿನಗೆ ಸಿಗ್ತಾ ಇರತ್ತಂದ್ರೆ, ದುಃಖನೇ ಸಿಗ್ತಾ ಇರತ್ತೆ, ನೋವುಗಳೇ ಸಿಗ್ತಾ ಇರ್ತವೆ ಬಂಧದಿಂದ. ಧ್ಯಾನ ಮಾಡು. ಸಹಜವಾಗಿ ಆರಾಮಾಗಿ ಜ್ಞಾನ ಸಿಗುತ್ತೆ ನಿನಗೆ. ಅವಾಗ
ಆನಂದ ತುಂಬುತ್ತೆ. ಮೋಕ್ಷ ಸ್ಥಿತಿಗೆ ಹೋಗ್ತೀನಿ ನೀನು. ಫ್ರೀ ಆಗ್ತೀಯ ನೀನು. ಎಲ್ಲದರಿಂದ ಬಿಡುಗಡೆ ಹೊಂದ್ತೀಯ. ಅನುಭವಗಳು ತಗೊಂತಿರ್ತೀಯ. ಲೈಫನ್ನ ಎಂಜಾಯ್ ಮಾಡ್ತಿರ್ತೀಯ. ಸಹಜವಾಗಿ, ಅದ್ಭುತವಾಗಿ ಆನಂದ ಸ್ಥಿತಿಯಲ್ಲಿ ಒಬ್ಬ ರಮಣ ಮಹರ್ಷಿ ತರ ಬದುಕ್ತಿರ್ತೀಯ. ಒಬ್ಬ ವೇಮನ ತರ ಬದುಕ್ತಿರ್ತೀಯ. ನೋಡಿ, ಫ್ರೀ ನೋಡಿ. ಆ ವೇಮನ ಕೂಡ ಬೆಟ್ಟ ಹತ್ಬಿಟ್ರು ಸಾಕಪ್ಪ ಅಂತ. ನಾವು ಬೆಟ್ಟ ಹತ್ತದ್ ಬೇಕಿಲ್ಲ. ಜೀವನದಲ್ಲೇ ಆ ಒಂದು ಎಲೆ ಮೇಲೆ ನೀರ್ ಹೇಗಿದೆ ಆ ತರ ಬದುಕ್ತೀವಿ. ಹನಿ ಹೇಗಿದೆ ಆ ತರ ಬದುಕ್ತೀವಿ ನಾವು. ಸೊ ಪ್ರತಿಯೊಬ್ರು ಕೂಡ ಆ ಒಂದು ಫ್ರೀಯಾಗಿ ಬದುಕೋದು ಕಲಿಬೇಕು. ಬಂಧದಿಂದ ಮುಕ್ತಿ ಹೊಂದಬೇಕು. ಸಿಗಕೊಂಡಿದ್ದಾರೆ ನಾನು ನಂದು ಅಂತ, ನನ್ ಸಂಸಾರ, ನನ್ ಮಕ್ಕಳು ಅಂತ. ಇರು, ಧರ್ಮ ಕಂಪ್ಲೀಟ್ ಮಾಡು, ಮತ್ತೆ ಹೊರಗಡೆ ಬಾ. ಇದ್ದು ಇಲ್ದಂಗಿರು, ಅಂಟಿ ಅಂಟದಂಗಿರು. ಅದು ಆಧ್ಯಾತ್ಮಿಕತೆ. ಯಾವಾಗೇನಾಗತ್ತೀಯ? ಫ್ರೀಯಾಗಿ ಬದುಕ್ತೀಯ, ಸ್ವೇಚ್ಛೆಯಿಂದ ಬದುಕ್ತೀಯ ನೀನು, ಆನಂದದಿಂದ ಬದುಕ್ತೀಯ. ಪ್ರತಿಯೊಬ್ರು ಕೂಡ ಆ ಸ್ಥಿತಿಗೆ ಹೋಗ್ಬೇಕು. ಅಲ್ಲೇ ತನಕ ಮೋಕ್ಷ ಇಲ್ಲ ಮಾಸ್ಟರ್ಸ್. ಅಲ್ಲೇ ತನಕ ಆನಂದ ಅಂತಕ್ಕಂಥದ್ದಿಲ್ಲ. ಫಸ್ಟ್ ಏನು, ನಿನ್ನಲ್ಲಿರ್ತಕ್ಕಂಥ ಅಜ್ಞಾನ, ಭಯ, ಕೋಪ, ದ್ವೇಷ, ಆ, ಅಸೂಯೆ ಇವೆಲ್ಲದರಿಂದ ನೀನು ದೂರ ಆಗ್ತೀಯ ಧ್ಯಾನ ಮಾಡಿ. ಫಸ್ಟ್ ಸ್ಟೆಪ್ ಅದೇ ಆಗೋದು. ನಿನ್ನಲ್ಲಿರ್ತಕ್ಕಂಥ ಒಳಗೆ ಕೊಳಕೆಲ್ಲ ಹೋಗುತ್ತೆ. ಜೊತೆಗೆ ಸಂಸಾರದಲ್ಲಿದ್ದು ಅಂಟದಂಗಿರ್ತೀಯ ನೋಡಿ. ಆವಾಗ ಸ್ವೇಚ್ಛೆ ಸಿಕ್ತು ನಿನಗೆ. ಆ ಪಕ್ಷಿನ ಆ ಗೂಡಲ್ಲೇ ಇದ್ರೆ ಏನಾದ್ರೂ ಚೆನ್ನಾಗಿರುತ್ತ? ಹಾರಿದ್ರೇನೆ ಚಂದ ಪಕ್ಷಿ. ಹಾರ್ಬೇಕು ಪಕ್ಷಿ ಯಾವಾಗ್ಲೂ. ನಾವು ಕೂಡ ಅಷ್ಟೇನೆ. ಯಾವ ಕಟ್ಟುಪಾಡಲ್ಲಿ ಇರಬಾರ್ದು. ಸ್ವೇಚ್ಛೆಯಿಂದ ಬದುಕ್ಬೇಕು, ಫ್ರೀಯಾಗಿ ಬದುಕ್ಬೇಕು. ನಮ್ಗೆ ಇಷ್ಟ ಬಂದಂಗೆ ಬದುಕ್ಬೇಕು. ಪ್ರಪಂಚಕ್ಕೆ ಇಷ್ಟ ಆಗಂಗ್ ಬದುಕ್ಬೇಕು. ಅಲ್ಲೇ ಸ್ವೇಚ್ಛೆ ಇರೋದು, ಅಲ್ಲೇ ಆನಂದ ಇರೋದು. ನೋಡಿ, ಆ ಆ ಪಕ್ಷಿನ ಆ ಪಂಜರದಲ್ಲಿ ಹಾಕ್ಬಿಡಿ. ಏನಾದ್ರೂ ಚಂದ ಕಾಣುತ್ತಾ? ಏನಾದ್ರೂ ನೋಡಕ್ ಚೆನ್ನಾಗಿರುತ್ತಾ? ಪ್ರತಿಯೊಬ್ರು ಕೂಡ ಆ ಫ್ರೀಯಾಗಿ ಬದುಕೋದ್ ಕಲಿಬೇಕು. ಅವಾಗೇ ನಮಗೆ ಆ ಒಂದು ಆ ಬ್ಯೂಟಿ ಬರೋದು, ಕಳೆ ಬರೋದು. ಒಳಗಡೆ ಎಲ್ಲ ನೋವು ತುಂಬಿದಾಗ, ಒಳಗಡೆ ಎಲ್ಲ ಬಂಧಗಳು ತುಂಬಿದಾಗ ಎಲ್ಲಿಂದ ಬರುತ್ತೆ? ಆ ಒಂದು ಬ್ಯೂಟಿ ಎಲ್ಲಿಂದ ಬರುತ್ತೆ? ಕಳೆ ಎಲ್ಲಿಂದ ಬರುತ್ತೆ ನಮಗೆ? ನೋಡಿ, ಜೇಬಲ್ಲೇನೋ ಕೋಟಿ ಕೋಟಿ ದುಡ್ಡು, ಮುಖದಲ್ಲಿ ಮಾತ್ರ ದುಃಖ. ನೋಡಿ, ಸಂಪತ್ತಿದೆ ಹಿಂದೆ ಎಲ್ಲ, ಬಟ್ ಜೀವನ ಎಲ್ಲ ದುಃಖನೇ, ಬೇಜಾರೇ. ಅದು ಯಾವಾಗ ಸಿಗುತ್ತಂದ್ರೆ ಒಬ್ಬ ಧ್ಯಾನಿಗೆ ಸಿಗಕ್ ಸಾಧ್ಯ ಮಾಸ್ಟರ್ಸ್. ಬೇರೆ ಎಲ್ಲಿ ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ, ಅಸಂಭವ. ಒಬ್ಬ ಎಂಟರ್ಟೈನ್ಮೆಂಟ್ ಅಲ್ಲೇ ಸಿಗಕ್ ಸಾಧ್ಯ, ಜ್ಞಾನೋದಯದಲ್ಲೇ ಸಿಗಕ್ ಸಾಧ್ಯ. ಆ ಒಂದು ಸ್ವೇ- ಸ್ವಾತಂತ್ರ್ಯ ಬೇರೆ ಎಲ್ಲಿ ಸಿಗಕ್ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಆ ಬಂಧಗಳನ್ನ ದೂರ ಮಾಡ್ಕೋಬೇಕು. ಅಲ್ಲಿಂದಲ್ಲಿಗೆ ದೂರ ಮಾಡ್ಕೋಬೇಕು. ಸಹಜವಾಗಿ ಆನಂದ ಸಿಗುತ್ತೆ. ಫಸ್ಟ್ ಏನು, ಧ್ಯಾನ ಚೆನ್ನಾಗಿ ಅಭ್ಯಾಸ ಮಾಡಿ ಇರೋ ನೋವುಗಳೆಲ್ಲ ದೂರ ಮಾಡ್ಕೊಂತೀವಿ. ಹ್ಮ್ ಅವಮಾನಗಳನ್ನು ಮರಿತೀವಿ. ಆ ನನಗೆ ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅವಾಗ ಹಿಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಪಾಸ್ಟ್ ಎಲ್ಲ ಸರಿ ಮಾಡ್ಕೊಂತೀವಿ ಧ್ಯಾನದಿಂದ. ಎಲ್ಲ ಮರಿತೀವಿ ಧ್ಯಾನದಿಂದ, ಧ್ಯಾನ ಸಾಧನೆಯಿಂದ. ಅದಾದ್ಮೇಲೆ ಸಂಸಾರದಲ್ಲಿದ್ದು ಇಲ್ದಂಗಿರ್ತೀವಿ, ಸಮಾಜದಲ್ಲಿದ್ದು ಇಲ್ದಂಗಿರ್ತೀವಿ. ನಿನ್ನ ಗುರಿ ಏನಪ್ಪಾ? ಮೋಕ್ಷ ನಿಂದು. ಆ ಮೋಕ್ಷ ಯಾಕೆ ಹೋಗ್ತಿದ್ಯ ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ. ನೀನು ಫ್ರೀ ಆಗಿರಕ್ಕೋಸ್ಕರ ಹೋಗ್ತಿದ್ಯ ಮೋಕ್ಷಕ್ಕೆ. ಇಷ್ಟು ಜ ಜನ್ಮ ಕಟ್ಟಾಕಿ ಆತ್ಮ ಸೋತೋಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ. ನನಗೇನು ಬೇಡಪ್ಪ, ಆನಂದನೇ ಬೇಕು, ಮೋಕ್ಷನೇ ಬೇಕಂತ ಆ ಮೋಕ್ಷಕ್ಕೆ ನೀನು ಯಾವಾಗ್ಲೂ ಪರಿತಪಿಸ್ತಿರ್ತೀಯ. ಪರಿತಪಿಸೋದಂದ್ರೆ ಏನು? ಧ್ಯಾನ ಸಾಧನೆ ಮಾಡ್ತಿರ್ತೀಯ, ಸ್ವಾಧ್ಯಾಯ ಮಾಡ್ತಿರ್ತೀಯ, ಸಜ್ಜನ ಸಾಂಗತ್ಯ ಮಾಡ್ತಿರ್ತೀಯ. ಪ್ರತಿದಿನ ಪ್ರತಿಯೊಬ್ರು ಅಲ್ಲಿ ಮುಟ್ಟಬೇಕು. ಅಲ್ಲೇ ಸ್ವಾತಂತ್ರ್ಯ ಇರೋದು, ಸ್ವೇಚ್ಛೆ ಇರೋದು. ನೀನ್ ಯಾವತ್ತು ನಿನ್ಗೆ ಯಾವತ್ತು ಫ್ರೀ ವಿಲ್ ಇದೆ. ನೀನು ಭಗವಂತ ನೀನು. ಬಟ್ ಆ ಭಗವತ್ ತತ್ವ ಯಾಕೆ ಕಳ್ಕೊಂಡಿದ್ಯಾ ಅಂದ್ರೆ ಬಂಧಗಳಿಂದ ಕಳ್ಕೊಂಡಿದ್ಯಾ. ಅದು ಆಗಿರೋದು ವಿಷಯ. ನಾನು ನಂದು ಅಂತಕ್ಕಂಥದ್ರಿಂದ ಬೆಂದ್ಬಿಟ್ಟಿದೀಯ ನೀನು. ನೋಡಿ ಮಾಸ್ಟರ್ಸ್, ಇರೋ ವಿಷಯ ಸಿಂಪಲ್ಲು. ಬಟ್ ಆ ಸಿಂಪಲ್ ಆಗಿರೋ ವಿಷಯನೇ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಜೀವನದಲ್ಲಿ. ಧ್ಯಾನ ತುಂಬಿಲ್ಲ. ನಿನ್ನ ಜೀವನದಲ್ಲಿ ಪಾಂಡಿತ್ಯನ ತುಂಬಿದೆ. ನಾನು ಪ್ರೊಫೆಸರು, ನಾನು ಅಷ್ಟು ಬುಕ್ ಓದಿದ್ದೀನಿ, ಇಷ್ಟು ಬುಕ್ ಓದಿದ್ದೀನಿ ಅಂತ ಮತ್ತೆ ನಿನ್ನ ಅಹಂಕಾರದಲ್ಲೇ ಬದುಕ್ತಿದೀಯ. ನೋಡಿ, ಮತ್ತೆ ಕಟ್ಟುಪಾಡು, ಮತ್ತೆ ಬಂದ. ಯಾ ಪ್ರೊಫೆಸರು, ಯಾ ಲಕ್ಷ ಬುಕ್ ಓದಿದ್ರು ಕೂಡ ಧ್ಯಾನದಲ್ಲಿ ಬರ್ತಕ್ಕಂಥ ಆನಂದದ ಮುಂದೆ ಏನೂ ಅಲ್ಲ ಅದು. ಎಲ್ಲರೂ ಆ ಧ್ಯಾನಕ್ಕೆ ಶರಣಾಗ್ಲೇಬೇಕು.
ಎನ್ಲೈಟನ್ಮೆಂಟ್‌ಗೆ ಶರಣಾಗ್ಲೇಬೇಕು. ಒಬ್ಬ ರಮಣ ಮಹರ್ಷಿಗೆ ಶರಣಾಗ್ಬೇಕು ಎಲ್ಲರೂ ಕೂಡ. ರಮಣ ಮಹರ್ಷಿ ಹತ್ರ ಪ್ರೊಫೆಸರ್‌ಗಳು, ಪ್ರೆಸಿಡೆಂಟ್‌ಗಳು ಬರ್ತಿದ್ರು. ಯಾಕಂದ್ರೆ ಏನೂ ಇರ್ಲಿಲ್ಲ ಅವ್ರ ಹತ್ರ. ಒಂದ್ ಬೈ ಮೇಲೆ ಒಂದು ಮೈ ಮೇಲೆ ಲಂಗೋಟಿ ಬಿಟ್ರೆ ಏನಿರ್ಲಿಲ್ಲ ನೋಡಿ. ಅಂಥವ್ರ ಹತ್ರ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಯಾಕೆ ಅಂದ್ರೆ ಅಲ್ಲಿ ಫ್ರೀ ವಿಲ್ ಇದೆ, ಸ್ವೇಚ್ಛೆ ಇದೆ, ಅಲ್ಲಿ ಆನಂದ ಇದೆ. ಪ್ರತಿಯೊಬ್ಬರು ಕೂಡ ಪಿರಮಿಡ್ ಮಾಸ್ಟರ್ ಅಂದ್ರೆ ಏನು? ಅವನು ಯಾವಾಗ್ಲೂ ಫ್ರೀಯಾಗಿ ಬದುಕ್ತಿರ್ತಾನೆ. ಯಾವ ಕಟ್ಟುಪಾಡಲ್ಲೂ ಬದುಕಲ್ಲ. ಯಾವ ಬಂಧದಲ್ಲೂ ಬದುಕೋದಿಲ್ಲ ಅವ್ನು. ಆ ಕಳ್ಕೊಂಡೋಗಿದ್ದು ಮತ್ತೆ ಸಂಪಾದಿಸ್ಕೊಂತೀವಿ ನಾವು ಧ್ಯಾನದಿಂದ, ಜ್ಞಾನದಿಂದ. ನೋಡಿ. ಆ ರಮಣ ಮಹರ್ಷಿ ಮನೇಲಿದ್ದಾಗ ಎಲ್ಲ ಬಂಧದಲ್ಲಿದ್ದ. ಯಾವ ತಿರುವಣ್ಣಾಮಲೈಗೆ ಹೋದ, ಆ ಬಂಧಗಳಿಂದೆಲ್ಲ ಮುಕ್ತಿ ಹೊಂದಿದ. ನೋಡಿ. ನಾವು ತಿರುವಣ್ಣಾಮಲೈಗೆ ಹೋಗೋದ್ ಬೇಕಿಲ್ಲ, ಎಲ್ಲಿಗೆ ಹೋಗೋದ್ ಬೇಕಿಲ್ಲ. ಮನೆಯಲ್ಲೇ ಬಂಧದಿಂದ ಮುಕ್ತಿ ಹೊಂದಬೇಕು. ಇದು ಗೃಹಸ್ಥಾಶ್ರಮದಲ್ಲೇ ಇದ್ದು ಮುಕ್ತಿ ಹೊಂದಬೇಕು. ನೋಡಿ. ಅದೇ ಇರೋದ್ ವಿಷಯ. ಅಲ್ಲಿ ದೊಡ್ಡ ವಿಷಯ ಅಲ್ಲ. ತಿರುವಣ್ಣಾಮಲೈಗೆ ಹೋದ್ರೆ, ಹಿಮಾಲಯಕ್ಕೆ ಹೋದ್ರೆ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಇದ್ದು ಸಾಧಿಸ್ಬೇಕು. ಇಲ್ಲಿ ಮುಕ್ತಿ ಹೊಂದಬೇಕು. ಇಲ್ಲಿ ಸ್ವಾತಂತ್ರ್ಯ ಪಡಿಬೇಕು. ನೋಡಿ ಮಾಸ್ಟರ್ಸ್. ಸೊ ಹಾಗಾಗಿ ನಾವು ಈ ಬಂಧಗಳಿಂದ ಮುಕ್ತಿ ಹೊಂದಬೇಕು. ಆ ನೋವುಗಳಿಂದ ಮುಕ್ತಿ, ಆ ಒಂದು ಅಸೂಯೆ, ಕೋಪ, ಫ್ರಸ್ಟ್ರೇಷನ್ ಇವುಗಳಿಂದೆಲ್ಲ ಮುಕ್ತಿ ಹೊಂದಬೇಕು. ಅವುಗಳಿಂದ ಬಿಡುಗಡೆ ಆಗ್ಬೇಕು. ಆವಾಗೇ ಸ್ವಾತಂತ್ರ್ಯ. ಇಲ್ಲಾಂದ್ರೆ ದುಃಖನೇ ತುಂಬಿರುತ್ತೆ ನಿನಗೆ. ಎಲ್ಲಿ ಸ್ವಾತಂತ್ರ್ಯ? ಎಲ್ಲಿ ಆನಂದ ಸ್ಪರ್ಶ ಆಗುತ್ತೆ? ಎಲ್ಲಿ ಈ ಒಂದು ಬ್ರಹ್ಮಾಂಡ ಜೊತೆ ಒಂದಾಗ್ತೀಯ ನೀನು? ಆ ಬ್ರಹ್ಮಾಂಡ ಜೊತೆ ಒಂದಾದಾಗ ಎಷ್ಟು ಶಕ್ತಿ ಬರುತ್ತೋ, ಎಷ್ಟು ಆನಂದ ಸಿಗುತ್ತೆ ನಿನಗೆ. ಯಾವಾಗ ಆಗ್ತೀಯ ನೀನು? ಯಾವತ್ತಾಗ್ತೀಯ ನೀನು? ಯಾವಾಗ ಎಲ್ಲೇ ತನಕ ಆಗಲ್ವೋ, ಅಲ್ಲೇ ತನಕ ನಿನಗೆ ಸ್ವೇಚ್ಛೆ ಇಲ್ಲ. ಅಲ್ಲೇ ತನಕ ನಿನಗೆ ಆನಂದ ಇಲ್ಲ. ನೋಡಿ ಮಾಸ್ಟರ್ಸ್. ಅಲ್ಲೇ ತನಕ ಆ ಒಂದು ಅಬಂಡೆಂಟ್ ಜ್ಞಾನ, ಅನ್‌ಲಿಮಿಟೆಡ್ ಜ್ಞಾನ ನಿನಗೆ ಸಿಗೋದಿಲ್ಲ. ಯಾವಾಗ ಬ್ರಹ್ಮಾಂಡ ಜೊತೆ ಒಂದಾಗ್ತಿ, ಆ ಬ್ರಹ್ಮಾಂಡದಲ್ಲಿ ಎಷ್ಟು ಜ್ಞಾನ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಅದನ್ನ ನೀನು ಕಳ್ಕೊಂಡಿದೀಯ. ಅಲ್ಲೇ ಸ್ವಾತಂತ್ರ್ಯ ಇರೋದು. ನಿನಗೇನಾಗಿದೆ? ಆ ಕನೆಕ್ಷನ್ ತಪ್ಪೋಗಿದೆ. ಆ ಸ್ವಾತಂತ್ರ್ಯದ ಕನೆಕ್ಷನ್ ತಪ್ಪೋಗಿದೆ ನಿನಗೆ. ಆ ಕನೆಕ್ಷನ್ ಯಾವಾಗ ಸಿಗುತ್ತಪ್ಪ ಅಂದ್ರೆ, ಯಾವಾಗ ನಿನಗೆ ಎನ್‌ಲೈಟನ್ಮೆಂಟ್ ಜ್ಞಾನ ಅಂತಕ್ಕಂಥದ್ದು ತುಂಬುತ್ತೆ ಜೀವನದಲ್ಲಿ. ಜ್ಞಾನ ಅಂದ್ರೆ ಏನು? ಎಲ್ಲ ಬಂಧಗಳಿಂದ ಮುಕ್ತಿ ಆಗೋದು, ಹೊಂದೋದು. ಎಲ್ಲ ಬಂಧಗಳಿಂದ. ನಂದು ಅಂತಕ್ಕಂಥ ಬಂಧಗಳಿಂದ ಮುಕ್ತಿ ಹೊಂದೋದು. ಆವಾಗೇನಾಗುತ್ತೆ? ಫ್ರೀಯಾಗಿ ಬದುಕ್ತಿ ನೀನು. ಯಾವುದೇ ಬೇಜಾರಿಲ್ದೆ, ಏನು ನೋವಿಲ್ದೆ. ನೋಡಿ. ಆಧ್ಯಾತ್ಮಿಕತೆಗೆ ಯಾಕ್ ಬರ್ತಾರಂದ್ರೆ, ಈ ಫ್ರೀ ವಿಲ್‌ಗೋಸ್ಕರ ಬರೋದು ಎಲ್ಲರೂ. ಆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಬರೋದು. ಸೊ ಪ್ರತಿಯೊಬ್ರು ಕೂಡ ಇಲ್ಲಿಗ್ ಬರಲೇಬೇಕು. ಇಲ್ಲಿ ಬರೋ ತನಕ ಆ ಮೋಕ್ಷ ಇಲ್ಲ, ಆನಂದ ಇಲ್ಲ. ನೋಡಿ. ಪಕ್ಷಿ ತರ ಹಾರಬೇಕು ಯಾವಾಗ್ಲೂ. ಪಂಜರದಲ್ಲಿ ಇರಬಾರ್ದು. ಮನುಷ್ಯ ಹಾರ್ತಾ ಇದೀನಂತ ಪಂಜರದಲ್ಲಿ ಬದುಕ್ತಿದ್ದಾನೆ. ಅದು ಇರೋದು ವಿಷಯ. ನಾನು ಹಾರ್ತಾ ಇದ್ದೀನಂತ ಫ್ರೀ ಆಗಿದ್ದೀನಂತ ಪಂಜರದಲ್ಲಿ ಬದುಕ್ತಿದ್ದಾನೆ. ಏನು ಪಂಜರ ಅಂದ್ರೆ ನಾನು ಅಂತಕ್ಕಂಥ ಪಂಜರ. ನೋಡಿ. ಬಂಧ ಅಂತಕ್ಕಂಥ ಪಂಜರ. ಆ ಎನ್‌ಲೈಟನ್ ಮಾಸ್ಟ್ರು, ಆ ರಮಣ ಮಹರ್ಷಿ ಮನುಷ್ಯನ ನೋಡಿ ನಗ್ತಾ ಇದ್ದಾನೆ. ಒಬ್ಬ ಗುರು ನೋಡಿ ನಗ್ತಾ ಇದ್ದಾನೆ. ಮನುಷ್ಯನ ನೋಡಿ. ಮೂರ್ಖ ಏನು ನೀನು? ಮಾಡಬೇಕಾಗಿದ್ದೇನು? ಏನ್ ಮಾಡ್ತಿದೀಯ ನೀನು? ಆರಾಮಾಗಿರು. ಆನಂದವಾಗಿರು. ಗೊತ್ತು ನೀನ್ ಏನು ತಗೊಂಡ್ ಹೋಗಲ್ಲ ಇಲ್ಲಿಂದ ಅಂತ. ನಿಂದು ಅಂತಕ್ಕಂಥದ್ದು ಏನೂ ಇಲ್ಲ ಅಂತ ಗೊತ್ತು. ಮತ್ತೆ ಯಾಕೆ ನಿಂದು ಅಂತಕ್ಕಂಥದ್ದು ಬದುಕ್ತಿದೀಯ? ಹೋಗ್ತಾನೆ ಗುರುಗಳನ್ನ ಭೇಟಿಯಾಗಕ್ಕ. ಸಾಲಕ್ಕೆ ಒಬ್ಬೊಬ್ಬ ಗುರುನ ಭೇಟಿ ಆಗ್ತಾನೆ. ಬಟ್ ಧ್ಯಾನ ಮಾಡೋದಿಲ್ಲ. ಜ್ಞಾನ ಇಲ್ಲ. ಏನಾದ್ರೂ ಫ್ರೀ ವಿಲ್ ಸಿಕ್ತಾ? ಏನಾದ್ರೂ ಮುಕ್ತಿ ಸಿಕ್ತಾ? ಆ ಗುರು ಹತ್ರ ಏನೋ ಮುಕ್ತಿ ಇದೆ. ಇವನ ಹತ್ರ ಏನೋ ಮುಕ್ತಿ ಇಲ್ಲ. ಯಾಕೆ ಮುಕ್ತಿ ಇಲ್ಲ? ಯಾಕೆ ಆನಂದ ಇಲ್ಲ ಅಂದ್ರೆ, ಇವನು ಬಂಧಗಳು ಬಿಡಕ್ ರೆಡಿ ಇಲ್ಲ. ಅದೇ ಸಮಸ್ಯೆ. ನಾನು ಅಂತಕ್ಕಂಥದ್ದನ್ನ ಬಿಡಕ್ ರೆಡಿ ಇಲ್ಲ. ಅವನಿಗೆ ಏನ್ ಬೇಕು? ನಾನು ಅನ್ನೋದು ಬೇಕು. ನಂದು ಅಂತಕ್ಕಂಥದ್ದೇ ಬೇಕು. ನಾನು ಪ್ರೆಸಿಡೆಂಟೆ ಅಂತಕ್ಕಂಥದ್ದು ಬೇಕು ಅವನಿಗೆ. ಗುರುಗೆ ಏನ್ ಬೇಕು? ನಾನು ಏನೂ ಬೇಕಿಲ್ಲ. ನನಗೆ ಮುಕ್ತಿನೇ ಬೇಕು. ಆನಂದನೇ ಬೇಕು ನನಗೆ ಅಂತಾನೆ. ನೋಡಿ. ಆ ಗುರು ಏನ್ ಹೇಳ್ತಾನೆ ದಿನ ಪ್ರತಿದಿನ ನೀನು ನನ್ನಂಗ್ ಆಗು ಅಂತ ಹೇಳ್ತಾನೆ. ಇವನು ಇಲ್ಲ. ಇವನಿಗೆ ನಾನು ಅನ್ನೋದೇ ಬೇಕು. ನಂದು ಅಂತಕ್ಕಂಥದ್ದೇ ಬೇಕು. ಇವನಿಗೆ ಸಂಪತ್ತೇ ಬೇಕು. ಅಧಿಕಾರನೇ ಬೇಕು ಇವನಿಗೆ. ನೋಡಿ ಮಾಸ್ಟರ್ಸ್. ನಮ್ಮ ಗುರುಗಳು ಒಬ್ರು ಪ್ರಶ್ನೆ ಕೇಳಿದ್ರು. "ಸರ್ PSSM ಮೇಲೆ ಡಿಪೆಂಡ್ ಆಗಿದ್ದೀರಾ?" ಅಂದ್ರು. ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರು. ನಿಮಗೆ ನಮಗೆ ನೀವು ದಿಕ್ಕಾ? ನಿಮಗೆ ನಾ ನಿಮಗೆ ನಾವು ದಿಕ್ಕಾ ಅಂತಂದ್ರೆ ಯಾರಿಗೂ ದಿಕ್ಕಿಲ್ಲ ಅಂದ್ರು. ನೋಡಿ. ಇದು ಜ್ಞಾನ. ಇದು ಎನ್‌ಲೈಟನ್ಮೆಂಟ್ ಅಂದ್ರೆ. ಯಾರು ದಿಕ್ಕಿಲ್ಲ ಅದನ್ನು ಕೂಡ ನೆನ್ಪಿಟ್ಕೋಬೇಕು.
ಅಪ್ಪೋ ದೀಪೋಭವ, ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ಇದು ಕೂಡ ಸ್ವಾತಂತ್ರ್ಯ ಕೊಡುತ್ತೆ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಯಾರೋ ನನ್ನ ಉದ್ಧಾರ ಮಾಡ್ತಾರಂದ್ರೆ, ಇನ್ನೂ ನೀನು ಕಟ್ಟುಪಾಡಲ್ಲಿದೀಯಾ? ಇನ್ನೂ ಯಾರ ಮೇಲೆ ಡಿಪೆಂಡ್ ಆಗಿದೀಯಾ? ನೋಡಿ, ನಿನ್ನ ಆತ್ಮ ಉದ್ಧಾರ ನೀನೇ ಮಾಡ್ಕೋಬೇಕು. ಉದ್ಧರೇನ ಆತ್ಮನಾತ್ಮ ನಮ್ಮ ಆತ್ಮಾನವಸಾದೆ. ನೋಡಿ, ನಿನ್ನ ಆತ್ಮ ನೀನೇ ಉದ್ಧಾರ ಮಾಡ್ಕೋಬೇಕಂದ್ರೆ ಯಾರ ಮೇಲೆ ಡಿಪೆಂಡ್ ಇಲ್ಲ. ನಿನ್ನ ಶಕ್ತಿ ಮೇಲೆ ಡಿಪೆಂಡ್ ಆಗಿದೀಯ ನೀನು. ನಿನ್ನ ಧ್ಯಾನ ಸಾಧನೆ ಮೇಲೆ ಡಿಪೆಂಡ್ ಆಗಿದೀಯ ನೀನು. ನಮಗೆ ನಾವೇ ದಿಕ್ಕಂದ್ರೆ ಭಯ ಬೀಳ್ಬೇಕಾಗಿಲ್ಲ. ನನ್ನಲ್ಲೇ ಅನ್‌ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ. ಅನಂತವಾದ ಶಕ್ತಿ ಇದೆ. ನಾನು ಅದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಅಲ್ಲಿ ಕೂಡ ಸ್ವೇಚ್ಛೆ ಸಿಕ್ತು ನಿನಗೆ. ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ನೀನು. ಮಾಸ್ಟರ್ ನೀನು. ನೋಡಿ, ನೀನು ಮಾಸ್ಟರ್ ಅಂದ್ರೇನು? ನಿನ್ನಲ್ಲೇ ಎಲ್ಲ ಇದೆ ಅಂತ. ನಿನ್ನ ಏನೇ ಕಷ್ಟಗಳು ಬರ್ಲಿ, ನಷ್ಟಗಳು ಬರ್ಲಿ, ಮಾನಗಳು ಬರ್ಲಿ, ಅವಮಾನಗಳು ಬರ್ಲಿ, ಎಲ್ಲದಕ್ಕೂ ನೀನೇ ದಿಕ್ಕು. ಎಲ್ಲ ನೀನೇ ಸರಿ ಮಾಡ್ಕಂತೀಯ. ಎಲ್ಲ ನೀನೇ ಸರಿದೂಗಿಸ್ಕಂತೀಯ ಜೀವನದಲ್ಲಿ. ನೋಡಿ, ಅಲ್ಲಿ ಕೂಡ ಸ್ವೇಚ್ಛೆ ಇದೆ ನಿನಗೆ. ನೋಡಿ, ಹಿಂಗ್ ಬದುಕು. ಎಲ್ಲಾ ಗುರುಗಳು ಸಹಾಯ ಮಾಡ್ತಾರೆ ನಿನಗೆ. ಅದು ಬಿಟ್ಟುಬಿಟ್ಟು ನಾನು ನಂದಂತಕ್ಕಂಥ ಇದ್ರಲ್ಲಿ ಬದುಕಿದ್ರೆ ಏನಾಗುತ್ತೆ, ಮತ್ತೆ ನೀನು ಸಿಗಕ್ಕಂತೀಯ. ಮತ್ತೆ ಬಂಧದಲ್ಲಿ ಸಿಗಕ್ಕಂತೀಯ. ಇನ್ಮೇಲೆ ಇನ್ಯಾರೋ ಮೇಲೆ ಡಿಪೆಂಡ್ ಆಗ್ತೀಯ ಅಂತಂದ್ರೆ, ಮತ್ತೆ ಬಂಧದಲ್ಲಿ ಸಿಗಕ್ಕಂತೀಯ. ನೋಡಿ, ನಿನ್ನ ಶಕ್ತಿನೇ ನಿನಗೆ ದಾರಿ ಅಂತ ಗೊತ್ತಾದಾಗ, ಮತ್ತೆ ಯಾರ ಕೈಯಲ್ಲೂ ನೀನಿಲ್ಲ. ಹಂಗಲ್ಲಿಲ್ಲ ನೀನು. ಅಫ್‌ಕೋರ್ಸ್ ನೀನ್ ಅಲ್ ನೀ ಇ ಇಲ್ಲ. ಯಾರ ಕೈಯಲ್ಲೂ ಇಲ್ಲ. ಬಟ್ ಏನ್ ಮಾಡ್ತಿದೀಯ? ಅಜ್ಞಾನದಲ್ಲಿ ಬದುಕ್ತಿದೀಯ. ಅದೇ ಆಗಿರೋದು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗ್ತಿಲ್ಲ. ನೋಡಿ ಮಾಸ್ಟರ್ಸ್, ನಮಿಗ್ ನಾವೇ ದಿಕ್ಕು. ಎಲ್ಲರಿಗೆ ಅವರವರೇ ದಿಕ್ಕು. ಯಾರು ಯಾರಿಗೂ ದಿಕ್ಕಲ್ಲ. ನೋಡಿ, ನಿನ್ನ ಧ್ಯಾನನೇ ದಿಕ್ಕು. ಬೇರೆ ಏನು ದಿಕ್ಕು ಅಲ್ಲ ನಿನಗೆ. ಅದೇ ದಾರಿ ತೋರಿಸುತ್ತೆ ನಿನಗೆ. ನಿನ್ನ ಧ್ಯಾನ ಸಾಧನೆನೇ ದಾರಿ ತೋರಿಸುತ್ತೆ. ನಿನ್ನ ಪಾಂಡಿತ್ಯ ತೋರ್ಸಲ್ಲ ದಾರಿ. ಪಾಂಡಿತ್ಯ ಇನ್ಫಾರ್ಮೇಷನ್ ಕೊಡುತ್ತೆ. ಇನ್ಫಾರ್ಮೇಷನ್ ಇಂದ ಬದುಕೋದಾಗೋದಿಲ್ಲ. ಇನ್ಫಾರ್ಮೇಷನ್‌ದಲ್ಲಿ ಏನಂದ್ರೆ, ಆ ಒಂದು ಕಣ್ಣು ಸರಿ ಕಾಣೋದಿಲ್ಲ ಇನ್ಫಾರ್ಮೇಷನ್‌ನಲ್ಲಿ. ಧ್ಯಾನದಿಂದ ಕಣ್ಣು ಸರಿಯಾಗಿ ಕಾಣ್ತವೆ. ಅಂದ್ರೆ ಸ್ಪಷ್ಟತೆ ಬರುತ್ತೆ ಜೀವನದಲ್ಲಿ. ಇನ್ಫಾರ್ಮೇಷನ್‌ದ್ ಏನ್ ಸಿಗುತ್ತೆ ನಿನಗೆ? ಅರ್ಧಂಬರ್ಧ ಸ್ಪಷ್ಟತೆ ನಿನಗೆ. ಸುಮ್ನೆ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ. ಬಟ್ ಹೋಗೋ ದಾರಿ ಗೊತ್ತಿರೋದಿಲ್ಲ. ಆ ಕಲ್ಲುಗಳು, ಮುಳ್ಳುಗಳು ದಾಟೋದ್ ಗೊತ್ತಿರೋದಿಲ್ಲ. ಯಾವಾಗ ಧ್ಯಾನ ಮಾಡ್ತೀಯ, ಧ್ಯಾನ ತುಂಬುತ್ತೆ ಜೀವನದಲ್ಲಿ, ಎಲ್ಲದನ್ನು ಕೂಡ ದಾಟೋದ್ ಗೊತ್ತಾಗುತ್ತೆ. ಕಲ್ಲು ಬರ್ಲಿ, ಮುಳ್ಳು ಬರ್ಲಿ, ಆ ಆ ಸುನಾಮಿನೇ ಬರ್ಲಿ, ಅದನ್ನ ದಾಟಿ ಹೋಗೋದ್ ಗೊತ್ತಾಗುತ್ತೆ ನಿನ್ಗೆ. ನೋಡಿ, ಅಲ್ಲೇನೋ ಸುನಾಮಿ ಅಲರ್ಟ್ ಬರ್ತಿದೆಯಂತೆ. ಆಗ್ಲೇ ಪ್ರಪಂಚ ಎಲ್ಲ ಭಯ ಬೀಳ್ತಿದೆ. ಪಿರಮಿಡ್ ಮಾಸ್ಟರ್ ಏನೋ ಬರ್ಲಿ ಬಿಡಂತಾನೆ. ನೋಡಿ, ಇದು ಸಾವನ್ನ ಭಯದಿಂದ ಮುಕ್ತಿ ಹೊಂದಿದ್ದಾನವನು. ಸಾವನ್ನ ಭಯದಿಂದ ಸ್ವಾತಂತ್ರ್ಯ ಹೊಂದಿದ್ದಾನವನು. ಯಾಕಂತಂದ್ರೆ ಅವನ ಜೀವನದಲ್ಲಿ ಧ್ಯಾನ ತುಂಬಿದೆ. ಅವನಿಗೆ ಸಾವಿಲ್ಲ ಅಂತ ಗೊತ್ತಿದೆ. ನೋಡಿ, ಆ ಸಾವನ್ನೋದು ಕೂಡ ಒಂದು ಬಂಧನೆ ಮತ್ತೆ. ಅದು ಕೂಡ ಸ್ವೇಚ್ಛೆ ಇಲ್ಲ. ನೋಡಿ, ಅಂದ್ರೆ ವಿಚಿತ್ರ ಅಜ್ಞಾನದಲ್ಲಿ ಬದುಕಿ ಆ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದ್ದಾನೆ. ಫ್ರೀಡಮ್‌ನ ಕಳ್ಕೊಂಡಿದ್ದಾನೆ ಮನುಷ್ಯ. ಬರ್ಲಿ ಬಿಡಿ, ಏನಾದ್ರೂ ಬರ್ಲಿ. ಇವಾಗೆ ಪ್ರಳಯ ಆಗ್ಲಿ, ಏನ್ ತೊಂದ್ರೆ? ಏನಿದೆ ತೊಂದ್ರೆ ಆಗೋದು ಇಲ್ಲೇ ಇಲ್ಲ ಭೂಮಿ ಮೇಲೆ. ಎಲ್ಲಿ ತೊಂದ್ರೆ ಆಗುತ್ತೆ? ನೀನ್ ಭಗವಂತ, ನಿನಗೇನ್ ತೊಂದ್ರೆ? ಈ ಒಂದು ಜ್ಞಾನ ಇಲ್ದೆ ಫ್ರೀಯಾಗಿ ಬದುಕ್ತಾ ಇಲ್ಲ, ಸ್ವಾತಂತ್ರ್ಯದಿಂದ ಬದುಕ್ತಾ ಇಲ್ಲ ಮನುಷ್ಯ. ಸೊ ಹಾಗಾಗಿ ಮಾಸ್ಟರ್ಸ್, ಪ್ರತಿಯೊಬ್ರು ಕೂಡ ಈ ಮಾರ್ಗಕ್ಕೆ ಬರ್ಲೇಬೇಕು. ಸತ್ಯ ಮಾರ್ಗಕ್ಕೆ ಬರ್ಲೇಬೇಕು. ಅದು ಇರೋದು ವಿಷಯ. ಅವಾಗೇ ಸ್ವಾತಂತ್ರ್ಯ. ಯಾವಾಗಪ್ಪ ಸ್ವಾತಂತ್ರ್ಯ ಅಂದ್ರೆ, ಸತ್ಯ ಮಾರ್ಗದಲ್ಲಿ ಬದುಕು. ಹ್ಮ್. ಆ ಜ್ಞಾನ ಮಾರ್ಗದಲ್ಲಿ ಬದುಕು. ಎನ್‌ಲೈಟನ್‌ಮೆಂಟ್ ಅಲ್ಲಿ ಬದುಕು ನೀನು. ಅವಾಗೆ ನಿನಗೆ ಆ ಒಂದು ಸ್ವಾತಂತ್ರ್ಯ. ನೋಡಿ. ಥ್ಯಾಂಕ್ ಯು ಮಾಸ್ಟರ್ಸ್.